ಅಲ್ಲ, ಎಲೆಕ್ಷನು ಸೋಲು ಗೆಲುವು ಇರ್ತೈತೆ. ಸೋತೀವಂತ ಹಂಗೆ ಇರೋಕ್ಕಾಗಲ್ಲ, ಮುಂದೆ ಗೆಲುವು ಆಗ್ಬೋದು. ಸೋಲಿನಿಂದ ಗೆಲುವು ಆಗೇ ಆಗ್ತದೆ. ಪ್ರಯತ್ನ ಮಾಡೋದಿತ್ತು, ಮಾಡಿದ್ದೀವಿ. ನಾವು ಮೊದಲು ಹೇಳಿದಂಗೆ ಇದು ನಮ್ಮ ಕಾರ್ಯಕರ್ತರ ರಕ್ಷಣೆಗೆ ಅಥವಾ ಒಂದು ಬೇಸ್ ರೆಡಿ ಮಾಡಲಿಕ್ಕೆ ಚುನಾವಣೆ ಮೊದಲೇ ಕೂಡ ಹೇಳಿದ್ದೀವಿ. ಗೆಲ್ಲಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡಿದ್ದೀವಿ. ಆದರೆ ಬೇರೆ ಬೇರೆ ಕಾರಣಗಳಿಂದ ಸೋತಿದ್ದೀವಿ. ಅದು ಹೆಂಗೆ ಸೋತ್ರೆ ಸೋಲೆ. ಅದೇನು ನಾವು ಹೇಳಲಿಕ್ಕೆ ಸಾಕಷ್ಟು ನಮ್ಮ ಕಡೆ ಇದ್ದರೂ ಕೂಡ ಒಂದು ಹೋಟ್ಲಿ ಸೋತರು ಅಷ್ಟೇ, 10 ಹೋಟ್ಲಿ ಸೋತ್ರಟ್ಟು ಸೋತಿದ್ದೀವಿ. ಸೊ ಮಾಡುವಂಥ ಎಲ್ಲ ಎಫರ್ಟ್ಸನ್ನು ಮಾಡಿದ್ದೀವಿ. ಆದರೆ ನಮ್ಮ ಕಾರ್ಯಕರ್ತರಿಗೆ ಒಂದು ಧೈರ್ಯ ತುಂಬಬೇಕಾಗಿತ್ತು. ಒಂದು ಹೊಸ ಬೇಸ್ ತಯಾರು ಮಾಡಬೇಕಿತ್ತು. ಬೇಸ್ ತಯಾರು ಮಾಡೋಲ್ಲಿ ಅಷ್ಟರ ಮಟ್ಟಿಗೆ ನಾವು ಯಶಸ್ವಿ ಆಗಿದ್ದೀವಿ. ಸೋಲಿಗೆ ಪ್ರಮುಖವಾಗಿ ಕಾರಣ ಅಂದರೆ ನಮ್ಮ ಭಾಳಷ್ಟು ಓಟು ರಿಜೆಕ್ಟ್ ಆಗಿದಾವೆ. ಅಂದರೆ ಜಾಸ್ತಿ ಓಟ್ ಹಾಕಿದ್ದಾರೆ. ಅವ್ರಿಗೆ 9 ಹಾಕುವಲ್ಲಿ 10 ಹಾಕಿದ್ದಾರೆ, 15 ಹಾಕಿದ್ದಾರೆ. ಕೆಲವು ಕಡೆ 5,000 6,000 ಓಟ್ ರಿಜೆಕ್ಟ್ ಆಗಿದ್ದಾವೆ. 8,000ವರೆಗೆ ಆಗಿದ್ದಾವೆ. ಅಂದರೆ ಸೆಕ್ಷನ್ ವೈಸ್ SC ST B. ಸೊ ಅವೆಲ್ಲ ಒಂದು ಕಡೆ ಇದ್ದರು. ಸೊ ಸ್ವಲ್ಪ ಈ ಕೋಆಪ್ರೇಟಿವ್ ಸೆಕ್ಟರ್ ನಮಗೆ ಹೊಸದು. ಇಲ್ಲಿವರೆಗೆ ನಾವು ಜನರಲ್ ಎಲೆಕ್ಷನ್ ಮಾಡ್ತಿದ್ವಿ. ಇದು ನಮಗೆ ಹೊಸದು. ಆದರೂ ಕೂಡ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿ ಒಂದು ಹಂತಕ್ಕೆ ತರುವಂಥ ಪ್ರಯತ್ನ ಮಾಡಿದ್ದೀವಿ. ಸೈಜೇಬಲ್ ಓಟ್ ಅಂತ ತೊಗೊಂಡಿವಿ. 12,000 ನಾವು ತೊಗೊಂಡ್ವಿ, 20,000 ಅವ್ರು ತೊಗೊಂಡಾರ. ಸೊ ಎಲ್ಲ ರೀತಿಯ ಪ್ರಯತ್ನ ಮಾಡಿ ಕೆಲವು ಕಡೆ ಮಿಸ್ ಮ್ಯಾನೇಜ್ಮೆಂಟು, ಕೆಲವು ನಮ್ಗೆ ತಿಳ್ಕೊಳ್ಳಿಕ್ಕೆ ಆಗಲಿಲ್ಲ. ಕೆಲವು ಇಲೆಕ್ಷನ್ ಆದಮೇಲೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಹಿಂಗಾಗಿ ಅಷ್ಟು ಟೈಮು ಮೀರೋಗಿತ್ತು. ಸೊ ನಾವೇನು ಗುರಿ ಇಟ್ಕೊತಿದ್ದೀವಿ ಅಷ್ಟನ್ನು ಯಶಸ್ವಿ ಆಗಿದ್ದೀವಿ. ನಾವು ಚುನಾವಣೆಯಲ್ಲಿ ಅದು ಏನು ಮಾಡಲಿಕ್ಕಾಗಲ್ಲ. ಅದು ಡಿಫ್ರೆನ್ಸು ನಮ್ಮ ಓಟ್ ಸುಮಾರು ಹೇಳಿದ್ರಲ್ಲ 8,000 6,000. ಕೆಲವು ಕಡೆ ಮತದಾನ ಅಂದರೆ ಬಾದಾಗಿದಾವೆ ಅಂತ ಏನಂತೀರ ಅದಕ್ಕೆ ನಾವು ರಿಜೆಕ್ಟ್ ಆಗಿದಾವೆ, ತಿರಸ್ಕೃತ ಆಗಿದ್ದಾವೆ. ಸೊ ಅದು ಕೂಡ ಮೇಜರ್ ಹೊಡ್ತಾಯಿತ್ತು. ಸೊ ನಾವು ಅವ್ರ ಸ್ಟ್ರಾಟಜಿ ತಿಳ್ಕೊಳ್ಳಿಕ್ಕೆ ಸ್ವಲ್ಪ ಸಾಧ್ಯ ಆಗಲಿಲ್ಲ. ಸೊ ಇನ್ನು ಭಾಳಷ್ಟು ನಮ್ಮ ಕಾರ್ಯಕರ್ತರು ಕ್ಯಾಂಡಿಡೇಟು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು. ಅಷ್ಟು ಮಾಡಲಿಕ್ಕೆ ಆಗದೆ ಅಂದ್ರೆ ಮತದಾರನ ಮುಟ್ಟಿದ್ರು ಕೂಡ ಮನವೊಲಿಸ್ಲಿಕ್ಕೆ ಅವ್ರನ್ನ ಈ ಥರ ಓಟ್ ಹಾಕಿ ಹೀಗಾಕಿ ಅಂತ ಹೇಳಲಿಕ್ಕೆ ಕನ್ವಿನ್ಸ್ ಮಾಡಲಿಕ್ಕೆ ಆಗಲಿಲ್ಲ. ಹೀಗಾಗಿ ಬೇರೆ ಬೇರೆ ಸುಮಾರು ಕಾರಣಗಳಿದೆ. ಆಗತ್ತಿಲ್ಲ. ಅದಕ್ಕೆ ಬಂದರೆ ಪ್ಯಾನಲ್ಲೇ ಬರೋದಿದ್ದು. ಯಾಕಂದರೆ ಇಡೀ ಪ್ಯಾನಲ್ನನ್ನು ನಾವು ಹೇಳಿರ್ತೀವಿ, ನೀವು ನಮ್ಗೆ 15 ಓಟ್ ಹಾಕಂತ ಹೇಳಿರ್ತೀವಿ. ಹಿಂಗಾಗಿ ಬಂದ್ರೆ 15 ಬರಬೇಕಿತ್ತು. ಹಾಗೂ ಕಡಿಮೆ ಬರೋ ಚಾನ್ಸ್ ಕಡಿಮೆ. ವಿರೋಧಿಗಳಿದ್ರು, ಜಾರಕಿಹೊಳಿ ಫ್ಯಾಮಿಲಿ ವಿರೋಧಿಗಳೇನಿದ್ರು ಅವರೆಲ್ಲ ಪಕ್ಷ ಭೇದ ಮರೆತು ನಿಮ್ಮ ವಿರುದ್ಧ ಗಟ್ಟಿಯಾಗಿದ್ರು ಅಂತೇಳಿ ಈ ಚುನಾವಣೆಯೆಲ್ಲ ಹಿನ್ನಡೆ ಅಂತೇಳಿ ಅನ್ಕೋತೀರ? ಹಿನ್ನಡೆ ಇಲ್ಲ. ಯಾಕಂದ್ರೆ ನಮ್ಮ ಸರಿಯಾಗಿ ನಮ್ಮ ಓಟ್ ಬಿದ್ದರೆ ನಾವು ಹೆಚ್ಚು ಕಮ್ಮಿ ಅಲ್ಲೇ ಬರ್ತಿದ್ವಿ. ನಮ್ಮದು ರಿಜೆಕ್ಟ್ ಆಗಿದ್ದು ಓಟ ನಾವು ಮಾಡಿದರೆ ಇನ್ನೊಂದು ಸ್ವಲ್ಪ ಎಫರ್ಟ್ಸ್ ಮಾಡಿದರೆ ನಾವು ಅಲ್ಲೇ ನಮ್ಮ ವಿರೋಧಿಗಳೆಲ್ಲ ಕೂಡಿ ಇಲೆಕ್ಷನ್ ಮಾಡಿದ್ರೆ ಅದೇ ಪ್ರಶ್ನೆ ಇಲ್ಲ. ಆದರೂ ಕೂಡ ನಾವು ಏನು ಕಡಿಮೆ ಏನು ಅವ್ರು 30 ವರ್ಷ ರಾಜಕಾರಣ ಮಾಡಿ 20,000 ಓಟು, ನಾವು 3 ತಿಂಗಳ ಮಾಡಿ 12,000. ನಾವು ಆಡಳಿತ ಮಾಡಿದ್ದು ಬರೀ 3 ತಿಂಗಳ 12,000 ಓಟ್ ತೊಗೊಂಡಿವಿ. ಅವರು 30 ವರ್ಷದಿಂದ ಅವ್ರ ಆಡಳಿತದಲ್ಲಿ ಇದೆ. ಇಲ್ಲ ಇಲ್ಲ ನಮ್ಮವ್ರು ಯಾರು ಮಾಡಿಲ್ಲ ಅಂತ. ಅದು ಇಲ್ಲ, ಅದು ಆ ಚುನಾವಣೆ DCC ಬ್ಯಾಂಕ್ ಇದಕ್ಕೂ ಸಂಬಂಧ ಇಲ್ಲ. ಅದು ಚುನಾವಣೆ ಇಲ್ಲ, ಆ ಚುನಾವಣೆ ಬೇರೆ, ಈ ಚುನಾವಣೆನೇ ಬೇರೆ. ಆದರೂ ಕೂಡ ಸೈಜೇಬಲ್ ಓಟ್ ತೊಗೊಂಡು ಭಾಳಷ್ಟು ನಮ್ಮ ಓಟ್ ರಿಜೆಕ್ಟ್ ಆಗಿದೆ. ಕೆಲವು ಸ್ಟ್ರಾಟಜಿ ಮಾಡೋಲ್ಲಿ ನಮ್ಮಿಂದ ಮಿಸ್ ಆಗಿದೆ. ಸೊ ಹೀಗಾಗಿ ಸೋತಿದ್ದೀವಿ. ಆದ್ರೆ ಬೇಸ್ ಅಂತಿ ರೆಡಿ ಆಗಿದೆ ನಮ್ದು. ಒಂದು ಭಾಷೆನಿಂದ ಓಟ್ ಯಾರು ಹಾಕಿಲ್ಲ ರೀ. ಅವರು ಸಂಘಟನೆ ಭಾಳ ಭಾಷಣ ಮಾಡ್ಯಾರ, ಎಲ್ಲರೂ ಬಂದಂತೇನು ಅದರಿಂದ ಓಟ್ ಪರಿವರ್ತನೆ ಆಗಿಲ್ಲ ರೀ. ಅವ್ರದ್ದೇ ಅದು ಇಂಟ್ಯಾಕ್ಟ್ ಓಟ್ ಇತ್ತು. ಅವರು ಅದನ್ನು ಅವರು ಹಾಕ್ಸ್ಕೊಳ್ಳಲ್ಲಿ ಯಶಸ್ವಿ ಆದರು. ನಮ್ಮದು ಇಂಟ್ಯಾಕ್ಟ್ ಇತ್ತು, ನಾವು ಹಾಕೊಳ್ಳಲ್ಲಿ ವಿಫಲರಾಗಿದ್ದೀವಿ. ಇಷ್ಟೇ ವ್ಯತ್ಯಾಸ ಇದೆ. ನಾವು ಎಲೆಕ್ಷನ್ ಅಲ್ಲಿ ರೊಕ್ಕ ನಿಮ್ಮದು, ಆಮೇಲೆ ಗಾಡಿ ನಿಮ್ಮದು, ಊಟ ನಿಮ್ಮದು, ಓಟ್ ಮಾತ್ರ ಕತ್ತಿಯವ್ರಿಗೆ ಹಾಕಿದ್ರು ಅಂತ ಅನಿಸ್ತದೆ ಎಲೆಕ್ಷನ್. ಇಲ್ಲ ಬೈ, ರಿಜೆಕ್ಟ್ ಆಗಿದೆಯಲ್ಲ.
ನಮ್ಮದು ಜನ ನಮ್ಮ ಜೊತೆ ಎಷ್ಟು ಜನ ಇದ್ದರು, ಎಷ್ಟು ಜನ ಬಂದು ನಮಗೆ ಓಟ್ ಹಾಕಿ ವಿಶ್ ಮಾಡಿ ಹೋದರು. ಆದರೆ ಇಲ್ಲಿ ರಿಜೆಕ್ಟ್ ಆಗಿದ್ದ ಮತಗಳ ಸಂಖ್ಯೆ ಭಾಳ ಇದೆ. ಸರಿಗೆ ಎರಡು ಮೂರು ಸಲ ಹೇಳಿದ್ರು ಬೇಸ್ ರೆಡಿ ಆಗಿದೆ. ಸರ್ಕಾರಿ ಕ್ಷೇತ್ರಕ್ಕೆ ಅಷ್ಟೇ ಸೀಮಿತ, ನಾಳೆ ಎಲ್ಲ ಈಗ ನಮ್ಮದು ಹುಕ್ಕೇರಿಯಲ್ಲಿ ನಮ್ಮದು ಬೇಸ್ ಇರಲಿಲ್ಲ. ಈಗ ಎಲ್ಲ ಊರಲ್ಲಿ ಕಾರ್ಯಕರ್ತರು ತಯಾರಾದರು, ಎಲ್ಲ ಊರಲ್ಲಿ ನಮಗೆ ಕಾಂಟ್ಯಾಕ್ಟ್ ಬಂದಿದೆ. ಸೊ ಯಾವುದೇ ಚುನಾವಣೆಯಲ್ಲಿ ಒಂದೇ ಸಾರಿ ಗೆಲ್ಲೋದು ಒಂದೊಂದು ಸಾರಿ ಕಷ್ಟ. ಈಗ ಭಾಳ ದೊಡ್ಡ ಲೀಡ್ರ್ ಕೂಡ ಮುಂಚೆ ಸೋತೇದ ಲೀಡ್ರ್ ಆಗಿದ್ದಾರೆ, ಎಲ್ಲರೂ ಒಂದೇ ಸಾರಿ ಗೆದ್ದಿಲ್ಲ. ಇದು ನಮ್ಮ ಫಸ್ಟ್ ಇಲೆಕ್ಷನಲ್ಲಿ. ಜೊತೆ ಅವರು ಯಾವ ರೀತಿ ಪ್ರಚಾರ ಮಾಡಬೇಕಾಗಿತ್ತು, ಕೆಲವು ಟಿವಿ ಕೂಡ ಅವರು ಏನೋ ಮಿಸ್ ಆಗಿದೆ ಅಂತ ಪ್ರಯತ್ನ ಮಾಡಿದ್ರೆ. ಆದರೆ ನಾವು ಜನರಿಗೆ ಓಟ್ ಹೆಂಗೆ ಹಾಕ್ಸೋದು ಕನ್ವಿನ್ಸ್ ಮಾಡೋಲ್ಲಿ ಫಸ್ಟು ತಪ್ಪಿದ್ದೀವಿ. ಸರಿ, ಈ ಸೋಲಿನ ನಂತರ ಒಂದು ಚರ್ಚೆ ಆಗ್ತಾ ಇದೆ, ಏನಂತಂದ್ರೆ ಸೋಷಿಯಲ್ ಮೀಡಿಯಾ ಎಲ್ಲ ಕಡೆಗಳಲ್ಲೂ ಒಂದು ಚರ್ಚೆ ಆಗ್ತಾ ಇದೆ. ನಿಮ್ಮ ಜೊತೆನೂ ಬಹಳಷ್ಟು ಲಿಂಗಾಯತ ನಾಯಕರಿದ್ದಾರೆ, ತಾವು ಕಳಿಸಿದ್ದೀರಿ. ಆದರೆ ಲಿಂಗಾಯತ ವಿರೋಧಿ ಅನ್ನೋ ರೀತಿಯಲ್ಲಿ ನಿಮ್ಮನ್ನು ಬಿಂಬಿಸ್ತಾ ಇದ್ದಾರೆ. ಲಿಂಗಾಯತರು ತುಳಿತಾ ಇದ್ದಾರೆ, ಪಾಠ ಕಲಿಸಿದ್ದೀವಿ, ನೀವು ಮುಂಬರ್ತಕ್ಕಂಥ ದಿನಗಳಲ್ಲಿ ನಾವೆಲ್ಲ ಒಂದಾಗಬೇಕು ಅನ್ನೋ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅದಕ್ಕೆ ತಾವು ಇದು ತಾಲೂಕಿಗೆ ಸೀಮಿತವಾಗಿರೋಂಥ ಚುನಾವಣೆ ಅಷ್ಟಕ್ಕನ ಮಾತಾಡಬೇಕಿದು. ಜಿಲ್ಲೆ ಅಲ್ಲಿ ಜಿಲ್ಲೆ ರಾಜ್ಯಕ್ಕೆ ಸಂಬಂಧಪಟ್ಟದ್ದು ಅಲ್ಲಿದು. ಇದು ಹುಕ್ಕೇರಿಗೆ ಸಂಬಂಧಪಟ್ಟದ್ದು. ಹುಕ್ಕೇರಿಯಲ್ಲಿ ಸಕ್ಸಸ್ ಆಗಿದ್ದಾರೆ ಅಷ್ಟೇ ಹೊರತಾಗಿದ್ದು ಜಿಲ್ಲೆಗೆ ಆಗೋದು ಬೇರೆ ತಾಲೂಕಿಗೆ ಅನ್ವಯಿಸೋದಿಲ್ಲ. ಅಷ್ಟೇ ಸೋಲು ಅಷ್ಟೇ. ಮುಖಭಂಗ ಅನ್ನೋದು ಪ್ರಶ್ನೆ ಸೋಲು. ಕತ್ತಿ ಕುಟುಂಬ ವರ್ಸಸ್ ಜಾರಕಿಹೊಳಿ ಕುಟುಂಬ ಅನ್ನುವಂತ ನಿಟ್ಟಿನಲ್ಲಿ ಆರಂಭದಲ್ಲೇ ಬೆಂಕಿಟ್ಟು ಹಾಕುವಂತ ಕರೆಕ್ಟ್ ಬಗ್ಗೆ ಸಾಕಷ್ಟು ವೈಯಕ್ತಿಕವಾಗಿ ವಾಗ್ದಾಳಿಯನ್ನ ಮಾಡಿದ್ರು. ಕರೆಕ್ಟ್. ಈಗ ಉತ್ತರ ಕೊಟ್ಟಿಲ್ಲ ಸರ್. ಅಲ್ಲ, ಉತ್ತರ ಹೇಳಿಲ್ಲ. ಉತ್ತರ ಅದಕ್ಕೆ ಕೊಡೋದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅವರು ಮಾತಾಡ್ದಂಗೆ ಬೇರೆಯವರು ಅದಕ್ಕೆ ಮಾತಾಡ್ಲಿಕ್ಕೆ ಆಗೋಲ್ಲ. ಸೊ ಈಗ ಸೋಲು ಅಷ್ಟೇ ನಾವು ಹೇಳಬೇಕಿದ್ದ. ಖಂಡಿತ ಆಗಿತ್ತಲ್ಲ, ಅವ್ರಿಗೆ ನಮಗೆ ಅದು ಪ್ರತಿಷ್ಠೆ ಇದೆ. ಕತ್ತಿಯವರಿಗೂ ಜಿಲ್ಲೆಯವ್ರಿಗೂ ಜಗಳ ಇತ್ತು, ಆಮೇಲೆ ಜಾರಕಿಹೊಳಿ ಬಂದು ನಿಮ್ಮ ಕಾರ್ಯಕರ್ತರು ಮಾತಾಡ್ತಾರೆ, ನೀವು ಯಾಕೆ ಎಂಟ್ರಿ ಆಗಂತ? ಇಲ್ಲ, ಅದೇ ಹೇಳಿದ್ರೆ ನಮ್ಮ ಕಾರ್ಯಕರ್ತರ ರಕ್ಷಣೆ ಮಾಡಲಿಕ್ಕೆ ನಾವು ಹೋಗೋದು ಅನಿವಾರ್ಯ ಇತ್ತು, ಹೋದಿವಿ ಅಷ್ಟೇ. ಅದರಲ್ಲೇನೋ ಅವ್ರ ವಿರೋಧ ಇವ್ರ ಪರವಾಗಿ ಅಂತಲ್ಲ, ನಮ್ಮ ಕಾರ್ಯಕರ್ತರು ನಾವು ರಕ್ಷಣೆ ಮಾಡಲಿಕ್ಕೆ ನಾವು ಈ ಚುನಾವಣೆ ಮಾಡಿದ್ದೀವಿ ಅಷ್ಟೇ. ಈಗ ಸತೀಶ್ ಜಾರಕಿಹೊಳಿ ಅವರು ಸ್ಟಡಿ ಮಾಡ್ತಾರೆ, ಆಮೇಲೆ ಸ್ಟ್ರಾಟಜಿ ಮಾಡ್ತಾರೆ. ಎಲ್ಲೂ ಕೂಡ ನಿಮ್ದು ಸ್ಟ್ರಾಟಜಿ ಫೇಲ್ ಆಗಿರಲಿಲ್ಲ. ಅದು ಇಲ್ಲೇ ಸ್ಟಡಿ ಮಾಡುವಲ್ಲಿ ವಿಫಲರಾದ್ರು, ಅದು ಸ್ಟ್ರಾಟಜಿ ಮಾಡುವಲ್ಲಿ ವಿಫಲ. ಅದೇ ಹೇಳಲ್ಲ, ನಮ್ಮದು ಮಿಸ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದಲ್ಲ. ಸ್ಟ್ರಾಟಜಿ ಕರೆಕ್ಟ್ ಇತ್ತು, ಸ್ಟಡಿನೂ ಕರೆಕ್ಟ್ ಇತ್ತು. ಆದರೆ ನಾವು ಒಬ್ಬನೇ ಮಾಡಲಿಕ್ಕೆ ಆಗಲ್ಲ, ಎಲ್ಲ ಹೋಲ್ ಟೀಮ್ ಮಾಡಬೇಕಿದು. ಹೋಲ್ ಟೀಮ್ ಮಾಡೋಲ್ಲಿ ವಿಫಲ ಆಗಿದೆ ಅಂತ ಫಸ್ಟ್ ಕೇಳಿದ್ರಲ್ಲ. ಹಿಂಗಾಗಿ ನಾವು ಸೋಲನ್ನು ಅನುಭವಿಸಿದ ಅಷ್ಟೇ. ಎಲ್ಲರೂ ಬಂದಿದ್ದಾರೆ ನಮ್ಮ ಜೊತೆ, ಬಂದಿಲ್ಲ ಅಂತಿಲ್ಲ. ಸೊ ಕೆಲವು ಸೆಕ್ಟರ್ ಬರಬೇಕಾಯಿತು, ಬರೆದಿಲ್ಲ ಅಷ್ಟೇ. ಈ ಚುನಾವಣೆಯಲ್ಲಿ ಕೆಲವು ಸೆಕ್ಟ್ರು ಬರಬೇಕಾಯ್ತು ನಮ್ಮ ಜೊತೆ, ಅವು ಕೈ ಜೋಡಿಸ್ತಿಲ್ಲ. ಸೊ ಅದಾಗಿದೆ, ಮಿಸ್ ಮ್ಯಾನೇಜ್ಮೆಂಟ್ ಆಗಿದೆ. ನಮ್ಮ ವೋಟ್ರಿಗೆ ಹೀಗೆ ಓಟ್ ಹಾಕೋದು ಕನ್ವಿನ್ಸ್ ಮಾಡೋಲ್ಲಿ ನಾವು ವಿಫಲರಾಗಿದ್ದೀವಿ. ಎಲ್ಲ ಕೂಡಿ ಸೋತಿದ್ವಿ ಅಷ್ಟೇ. ಯಾರು ಬೇಡ ಅಂದರು. ಓಪನ್ ಇದೆ, ಅದೇನು ಬಾರ್ಡ್ರ್ ಇದೆ ಅಲ್ಲಿ. ನೀವು ಹೇಳಿದ್ರೆ ನಿಮ್ಮ ಕಾರ್ಯಕರ್ತರು ಹುಕ್ಕೇರಿ ನೀವು ಬರ್ಸ್ಕೊಂಡಿದ್ದೀರಾ ಅಂತ ಹೇಳಿದ್ರು, ಆ ನಿಟ್ಟಿಗೆ ಅವ್ರು ಉತ್ತರ ಕೊಟ್ಟರು. ಅದಕ್ಕೆ ನೀವೇನು ಹೇಳ್ತೀವಿ? ನಾವು ಹೇಳಿಲ್ಲ, ಬಾರ್ಡ್ರ್ ಇಲ್ಲ. ಅಲ್ಲ, ಸ್ವಾಗತ ಮಾಡ್ಕೋತಾರ ಹೇಗೆ ಅಂತ ಹೇಳಿ. ಬಾರ್ಡ್ರ್ ಇಲ್ಲವೇ ಇಲ್ಲ, ಓಪನ್ ಇದೆ. ಯಾರು ಬೇಕಾದ್ರೆ ಇಲ್ಲ ಬೇಕಾ ಇದ್ರೆ ನೀನು ಯಾರು ಕೇಳಿ ಹೋಗ್ಬೇಕಾ? ನಾವು ಕೇಳಿ ಹೋಗೋದು ಅವಶ್ಯಕತೆ ಇಲ್ಲ, ಅವರು ಕೇಳೋದು ಅವಶ್ಯಕತೆ ಇಲ್ಲ. ಅಲ್ಲಿನ ನಿರ್ಬಂಧ ದಿಗ್ಬಂಧನ ಏನಿಲ್ಲ. ಯಾರು ಬೇಕಾದ್ರೆ ಇಲ್ಲಿ ಹೋಗ್ಲಿಕ್ಕೆ ಫ್ರೀ ಆಗಿದೆ. ಸರ್, ಈಗ ಪ್ರತಿ ಸರಿ ಕತ್ತಿಯವರು ಒಂದನ್ನ ಹೇಳ್ತಾ ಇದ್ರು, ಗೋಕಾಕ್ ಮಾಡೆಲ್ ಅನ್ನುವಂಥದ್ದು. ಗೋಕಾಕ್ನಲ್ಲಿ ಡ್ರಗ್ಸ್ ಮಾಫಿಯಾ ಇದೆ, ಅಲ್ಲಿ ದಬ್ಬಾಳಿಕೆ ಇದೆ, ಆಸ್ತಿಯನ್ನು ಬರ್ಸ್ಕೊಳ್ತಾ ಇದ್ದಾರೆ. ಇದನ್ನ ಒತ್ತಿ ಹೇಳಿ ಅದು ಏನಾದರೂ ಇಂಪ್ಯಾಕ್ಟ್ ಆಯ್ತಾ ಅಥವಾ ಏನು ಸರ್? ಅದು ಯಾವುದೂ ಆಗಿಲ್ಲ, ಭಾಷಣ ಆಗಿಲ್ಲ ಅಥವಾ ಅವ್ರ ಅಪಪ್ರಚಾರ ಕೂಡ ಆಗಿಲ್ಲ. ನಮ್ಮ ಓಟನ್ನು ನಾವು ಹಾಕ್ಸ್ಕೊಳ್ಳಲ್ಲಿ ವಿಫಲರಾಗಿದ್ದೀವಿ ಅಷ್ಟೇ, ಸಿಂಪಲ್. ಗೋಕಾಕ್ ಪರಿಸ್ಥಿತಿಯನ್ನು ಪದೇ ಪ್ರತಿ ಇಲೆಕ್ಷನ್ನಾಗ ಹೇಳ್ತಾರೆ. ಅದು ಈಗಿಂದ ಅಲ್ಲ, ಅದು 20 ವರ್ಷದಿಂದ ಹೇಳ್ತಾರೆ, ಹೊಸದೇನಲ್ಲ ಅದು. ಪ್ರತಿ ಇಲೆಕ್ಷನ್ನಾಗ ಬಂದಾಗ ಅದು ಒಂದು ಸಲ ಮಳೆ ಬಂದಾಗ ಒಂದು ಸಲ ಸರ್ವ್ ಆಗಿದೆ. ಅದು ಅದೇ ಹೊಸದಲ್ಲ ಸರ್. ಆಮೇಲೆ ಇದಕ್ಕೇನು ಖರ್ಚು ಮಾಡಿದ್ರಲ್ಲ ಸರ್, ಈ ಖರ್ಚಿನಲ್ಲಿ ಹುಕ್ಕೇರಿಲೆಲ್ಲ ಹೊಸ TC ಹೊಸ ಕ್ರಮ ಬರ್ತದೆ ಅಂತೇಳಿ ಚರ್ಚೆ ಆಗಿದೆ. ಈ ಸಹಕಾರಿ ಎಲೆಕ್ಷನ್ ಖರ್ಚು ಹೊಸ TC ಹೊಸ ಕ್ರಮ ಬರ್ತದೆ ಅಂತ ಹೇಳಿ ಅಲ್ಲ, ಅಲ್ಲಿ TC ಬರ್ತಿತ್ತು, ಅದಲ್ಲ. ಅದು ಇಲೆಕ್ಷನ್ ಪ್ರತಿಷ್ಠೆ ಅಷ್ಟೇ. ಅದು ಈಗ ಕತ್ತಿ ಸಹೋದರರು ಮತ್ತು ಜಾರಕಿಹೊಳಿ ಸಹೋದರರ ನಡುವೆ ಬಹಳ ಸಹೋದರತ್ವ ಭಾವನೆ ಇತ್ತು, ಒಳ್ಳೆ ಸಂಬಂಧಗಳಿದ್ವು. ಇಬ್ಬರ ಸಂಬಂಧಗಳ ನಡುವೆ ಹುಳಿ ಹಿಂಡಿದವರು ಜೊಲ್ಲೆ ಆಗ್ತಾನೆ
ಈಗ ರತಿ ಆ ರೀತಿ ಆ ಧಾಟಿಯಲ್ಲಿ ಮಾತಾಡ್ತಾ ಇದ್ದಾರೆ. ರಮೇಶ್ ಶೆಟ್ಟಿ ಅವರ ನೇರವಾಗಿ ಆರೋಪ ಮಾಡ್ತಾರೆ. ಇಲ್ಲ ಹಾಗೇನಿಲ್ಲ. ಅದು ಒಂದು ಸರಿ ನೋಡಿ, ಒಂದು ಆ ಕಡೆ ಅವ್ರು ಕೊಡ್ತಾರೆ ಒಂದು ಇಲೆಕ್ಷನ್, ಈ ಕಡೆ ನಾವು ಕೊಡ್ತಾವ. ಅದು ಸಂದರ್ಭ ಅನುಗುಣವಾಗಿ ಕೂಡಿರ್ತೀವಿ. ಈಗ ಅವ್ರ ಮ್ಯಾಗ ಆರೋಪ, ಅವ್ರು ಬಂದರು ಇವ್ರು ಬಂದ್ರು ಅಂತಿಲ್ಲ. ಇವ್ರ ಜೋಡಿ ಕೂಡಿ ಇಲೆಕ್ಷನ್ ಮಾಡಿದ್ವಿ ಸಾಕಷ್ಟು. ಈಗ ಈ ಅನಿವಾರ್ಯ ಬಂತು, ಇವ್ರ ಜೋಡಿ ಕೂಡಂತ ಅನಿವಾರ್ಯ ಬಂತು. ಆರೋಪ ಮಾಡ್ಲಿಕ್ಕೆ ಆಗೋಲ್ಲ, ಅವರವರ ಸಂದರ್ಭ ತಕ್ಕಂಗೆ ಕೂಡಿರ್ತೀವಿ ಅಷ್ಟೇ. ಸರ್, ಈಗ ಎಲೆಕ್ಷನ್ ಮುಗಿದೋಗಿದೆ ಸರ್. ಕತ್ತಿ ಸಹೋದರರು ನಮ್ಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೈಯಕ್ತಿಕ ವಿಚಾರಗಳನ್ನು ಕೇಳಿದ್ರು. ಈ ಚುನಾವಣೆ ಮುಗಿದೋಗಿದೆ, ತಾವು ಅವ್ರಿಗೆ ಏನು ಕಿವಿ ಮಾತು ಹೇಳ್ತೀರಿ ಸರ್ ಇಂಥ ಸಂದರ್ಭದಲ್ಲಿ? ಯಾಕಂದ್ರೆ ಭಾಳಷ್ಟು ವೈಯಕ್ತಿಕ ವಿಚಾರಗಳನ್ನು ಕೇಳ್ತಿದ್ರು, ಭಾಳಷ್ಟು ಇದು ಮಾಡಿದ್ರು. ಅವ್ರಿಗೆ ಏನು ಹೇಳ್ತೀರಿ ಸರ್? ನೋಡಿ, ಅದು ಅವರ ವ್ಯಕ್ತಿಕ, ಅವರು ಘನತೆ ಗೌರವ ತಕ್ಕ ಮಾತಾಡಬೇಕು. ಅವರು ಒಂದು ಸರಿ MP, 2 ಸಲ DCC ಬ್ಯಾಂಕು, ಅವ್ರ ಕುಟುಂಬ ರಾಜಕಾರಣಿಯಲ್ಲಿ ಇದೆ. ಆ ಥರದ ಅನುಗುಣವಾಗಿ ಮಾತಾಡಬೇಕು. ಈಗ ಬಾಯಿ ಇದೆ ಅಂತ ಮಾತಾಡ್ಲಿಕ್ಕೆ ಆಗೋಲ್ಲ. ಅದಕ್ಕೆ ನಮ್ಮ ಮುಂಚೆ ನೀವು ಕೇಳಿದಾಗ ಹೇಳಿದ್ದೀನಿ ಈಗಾಗಲೇ, ಅದು ಅವ್ರಿಗೆ ಸಂಬಂಧಪಟ್ಟ ವಿಚಾರ. ಸರ್, ಈಗ ಒಟ್ಟಾರೆ ಚುನಾವಣೆಯಲ್ಲಿ BA ಗಳ ಹೆಸರು